ಯಾರವ ಗಣಮಗವ ಬೈ ನಾ ಹೇಳ ಅವ ಯಾರ ತಿಳ್ಕೊಂಡ್ರಿ ನೀವು? ನನ್ನ ಮಗ ಅವ. ಲಕ್ಷ್ಮಿ ಹೇಳ್ತಾನ ಅಂತ ಹೇಳಿ ನಾ ಅಂದ್ರ ಮಗ ಯಾರವ? ನನ್ನ ಮಗ ಅವ. ಎಲ್ರು ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಅವ ಏಟ 1879 ಹುಟ್ಟನವ. ನೋಡಿ ನಿನಗೆ ಎಷ್ಟು ವಯಸ್ಸಿಗೆ 1899 ಅಂದ್ರ ಅಲ್ಲ, ಎಷ್ಟು ಸಂಸ್ಕೃತಿ ಒಳಗ ಎಷ್ಟು ಕಲ್ಚರ್ ಕಲಿಸಿ ಎಷ್ಟು ಚಂದ ಬೈಲಾರನ ಬೆಳೆಸಿನ ಅವನಿಗೆ. ನಾನು ಅವನಿಗೆ ಬೆಳೆಸುವಾಗ ಅಂತಿಂತ ಹಾಲು ಕುಡ್ಸಿಲ್ರಿ ಅವನಿಗೆ. ಅವ ಕೂತ ನೀನು ಹೋಗುವ ಬಾದಾಮಿ ಹಾಲ ಕೇಸರಿ ಹಾಲು ಕುಡಿಸಿನ ಅವನಿಗೆ. ಹಡ್ದಿ ಏನಾರ ಹಡಿಬೇಕು. ಹೋಗ ಅಲ್ಲ 24 ವರ್ಷದ ಅಣ್ಣ ಅದಾನವ. ನಮ್ಮ ವಯಸ್ಸಿನಾಗ ಹೆಂಗಿರ್ಬೇಕಂತ ಈಕೆಗೆ 4 ಮಕ್ಕಳಾಗ್ಯಾವ ಅಂತೇಳಿ ಯಾರಿಗೆ ಗೊತ್ತೇ ಇಲ್ಲ. ಮದುವೆ ಆಗೈತೇನ್ರಿ ಲಕ್ಷ್ಮೀ ಬಿಜಾಪುರದ ಅಂತಾರ. ಆಕೆ ಮಗ ನಾನ ನೋ ಮರ ಅಂತೇಳಿ ಹೇಳಿ ಸಾಕಾಗೈತೆ ನನಗೆ. ಆಕ್ಚುಲಿ ಬೆಳೆಸುವಾಗ ಬಾ ಕಷ್ಟಪಟ್ಟು ಬೆಳೆಸಿನ್ರಿ ನಾನು. ಮಗ ಹೌದು. ನಿಂದೇನ ಓಕೆ ಬ್ಯಾಡ ಹೋಗಿ ಮಾತೇನ್ರಿ ಮಾತ ಹಿಂಗ್ ಜಾಸ್ತಿ ಶೇಕ್ ಮಾಡ್ಕೊಂಡ್ ಕುಣ್ಕೊಂಡ್ ಬರಬೇಡ. ಈ ಅಲುಕ್ನೂರು ಹುಡುಗರು ಸರಿ ಇಲ್ಲ ಇವರು. ಹಿಂಗ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡು ತಿಂದು ಬಿಡ್ತಾರ ನೀನ. ಅದ್ ಹಾಳಾಗ್ಲಿ. ಮುಂಜಾನೆ 6 ಗಂಟೆಗೆ ಹೊಂಟಾವ. ಸಂಜೆ ಮ್ಯಾಗ ನಾಯಿಗತಿ ಅಲ್ಲಾಡ್ಸ್ಕೊಂಡು ರೇಖನ್ ಮನೆ, ಶೋಭಾನ್ ಮನೆ, ರತನ್ ಮನೆ ಅಂತ ಹೋಗಿ ಬರ್ತಿದ್ಯಲ್ಲ, ನಿನಗೆ ಏನು ಮಾಡ್ಬೇಕು ಅಂತ ಮಗ ಸೇರ್ ಬಿಡ್ತೀನಿ. ನಾ ರೇಖನ್ ಮನೆ, ರತನ್ ಮನೆ, ಶೋಭಾನ್ ಮನೆಗೆ ಹೋಗಿಲ್ಲ. ಹಂಗ ಹೇಳು. ಸಂಗೀತನ್ ಮನೆಗೆ ಹೋಗಿದ್ದೆ. ಕಲ್ಗಿರಲ್ಲಿ ಹೊಡೆದು ಸಾಯಿಸ್ಬಿಡ್ತಾರ ನೋಡಿ ಇವಾಗ ನೀನು. ಸಂಗಿ ಗೊಂಗಿ ಅನ್ಕೊಂಡ ಸುಮ್ನೆ ಅಣ್ಣ ಅವಾಗಲೇ ಹೇಳಿದ್ನಲ್ಲ ನಿಮ್ಗೆ ಇದ ನೋಡೋದು. ಏನಂತ ಹೇಳಿದ್ರಿ? ನಮ್ಮ ಮನೆಗೆ ಒಂದು ನಾಯಿ ಕುನ್ನಿ ಐತೆ ಅಂದಲ್ಲ, ಇದೆ ಅದು. ನನಗ ನಾಯಿ ಕುನ್ನಿ. ಹೌದು ಅಣ್ಣ ಗಂಡಸರಿಗೆ ಎಲ್ಲರಿಗೂ ಒಂದು ಸತ್ಯ ಹೇಳ. ನೀವು ಹ್ಞೂ ಅಂದ್ರೆ ಹೇಳ್ತೇನೆ ಹೇಳ. ನಾ ಹೇಳಿದ್ಕೆಲ್ಲ ಹ್ಞೂ ಅನ್ಬೇಕು ನೀವು. ಹೇಳ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಹ್ಞೂ ಅನ್ರಿ ಜೋರಾಗಿ. ಬ್ರಹ್ಮ ಹುಡುಗಿಯರನ್ನ ಸೃಷ್ಟಿ ಮಾಡ್ಬೇಕಾದ್ರೆ 1 ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿರ್ತಾನಂತ. ಆದ್ರೆ ಈಕಿ ವಿಷಯದಾಗ ಆಗಿದ್ದೆ ಬೇರೆ. ಏನಾಗೈತಿ? ಬ್ರಹ್ಮ 1 ಲೋಡ್ ಜೇಡಿ ಮಣ್ಣು ತಗೊಂಡ ಇದಕ್ಕೆ ಜೀವ ತುಂಬ್ದ, ಮಸ್ತಾಗಿರೋ ಶೇಪ್ ಕೊಟ್ಟ. ಅವನವನು ಇದನ್ನ ಗಂಡು ಮಾಡ್ಬೇಕೋ ಹೆಣ್ಣು ಮಾಡ್ಬೇಕೋ ತಿಳಿಲ್ಲ. ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ. ಇಲ್ಲಿಷ್ಟು ಮಂದಿ ಸೇರ್ಯಾರಲ್ಲ, ಅದ್ರಾಗ ಆಲ್ಮೋಸ್ಟ್ ಮಾಡಿ ಮ್ಯಾಗ ಗಂಡ್ ಮಕ್ಳೆಲ್ಲ ಕುಂತಾರಲ್ಲ. ಅಲ್ಲಿ ಕುಂತಾರಲ್ಲ ಯಾಕಂತ ಮಾಡಿ ಕಾರ್ಯಕ್ರಮ ಜಾತ್ರೆಗೆ ಬಂದಾರ. ನನ್ನ ಬ್ಯೂಟಿ ನೋಡಕ್ ಬಂದಾರ. ಬ್ಯೂಟಿ ಅಂತ ಬ್ಯೂಟಿ. ಈ ಬ್ಯೂಟಿಗೆ ಹಳೆ ಅಕಡೆಗೆ ಸಗಣಿ ಹಚ್ಚಿ ಹಿಂಗೆ ಒರೆಸ್ಬೇಕು. ಹಿಂಗೆ ನನ್ನೊಂದ್ಸತಿ ಮ್ಯಾಗಿಂದ ಕೆಳಗ ನೋಡು, ಹಂಗ ಕೆಳಗಿಂದ ಮ್ಯಾಗ ನೋಡು. ನನ್ನ ನೋಡಿದ್ರೆ ನಿನ್ಗೆ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ. ನಿನ್ನ ಕಚ್ಚಿ ಹಂಗ ಮಚ್ಚಿಂದ ಕೊಚ್ಚಿ ಸಾಯಿಸ್ಬಿಡ್ಬೇಕು ಅನಿಸ್ತೈತೆ ನೋಡು. ನನ್ನ ಗಂಡ ಹೊಡಿತಾನೆ ಅಕ್ಕ, ನನ್ನ ಗಂಡ. ಅಣ್ಣ ಹೊಡೆದ್ನಣ್ಣ ನಾನು. ಸರ್ ಇಲ್ಲೇ ಇದ್ರೆ ಹೊಡೆದ್ನ ಅಕ್ಕ, ಹೊಡೆದ್ನ ಅಕ್ಕ. ಅಕ್ಕ ಹ್ಞೂ ಅಂತ ನೋಡಿ. ಎಂಥ ಪಡ್ಪೋಸಿ ಹೆಂಗಸ್ರು ಅದಾರ ಅಂದರೆ ಇಷ್ಟೇ ಸರ್. ಗಂಡಸ್ರು ಮುಟ್ಟೆ ಇರಲ್ಲ. ಗೌಡ್ರ ನನ್ನ ಗಂಡು ಸೊಂಟ ಮುರಿತಾನ್ರಿ ಗೌಡ್ರ, ಗೌಡ್ರ ನನ್ನ ಗಂಡು ಕುತ್ತಿಗೆ ಚಿಕ್ತಾನ್ರಿ ಗೌಡ್ರ ಅಂತ ಊರು ಗೌಡ್ರ MLA ಸೇರಿಸ್ಬಿಡ್ತಾರೆ ಇವ್ರು. ಹೌದು, ನೀನು ಎಷ್ಟು ಗೌಡ್ರು ಸೇರ್ಸ್ಯಾರ ಏನಪ್ಪ ನಿನಗೆ. ಅಲ್ಲ ಅದೆಲ್ಲ ಬಿಡು. ಹಸುವಾಗ ತಿನ್ನಕ್ಕೇನು ಮಾಡಿ? ತಿನ್ನಕ್ಕ ಉಪ್ಪಿಟ್ಟು ಮಾಡೀನಿ. ಉಪ್ಪಿಟ್ಟಲ್ಲ ಅದು, ನೀ ಮಾಡಿದ್ರೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಅದು. ನಾವು ಮಾಡಿದ್ರೆ ಮಾತ್ರ ಕಾಂಕ್ರೀಟ್. ಮಗ್ಲ ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೇನು? ನೀ ಏನೇ ಹೇಳು, ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ. ಶೋಭಾ ಉಪ್ಪಿಟ್ಟು ಮಸ್ತ್ ಮಾಡ್ತಾಳೆ. ಯಾವಕ್ಕೆ ಶೋಭಾ? ಲೇ ರಾಗಿಣಿ, ಶೋಭಿ ಸುಮ್ಮ ಗಪ್ ಕೂತ್ರೆ. ಬೇಡ ಬೇಡ ಬೇಡ. ಶೋಭಿ ರಾಗಿಣಿ ಅದಾಳಿ ಲಕ್ಕೆ. ಬಾಯ್ಲಿ ಉತ್ತೆ ಹೊಳ್ಳಂಬಳ್ಳ ಸೋಬಿ ಅನ್ಬೇಡ. ಸೋಬಿ ಅನ್ಬೇಡ. ಯಾಕಂದ್ರೆ ಇಲ್ಲಿ ಯಾರ ಸೋಬಿ ಅಂತ ಕುಂತಿರೋದು.
ಆಕೆ ಗಂಡ ಕುಡ್ದು ಇಲ್ಲಿ ಬಂದಿರೋದು. ನಾವು ಇಳಿಬೇಕಾದ್ರೆ ನಮ್ಗೆ ನಾಯಿ ಹೊಡೆದಂಗೆ ಹೊಡೆಯೋದು. ಆ ಶೋಭಿ ಸುದ್ದಿ ಬಿಟ್ಬಿಡು ಹೇಳ್ತೀನಿ. ಶೋಭಿ ಗಂಡ ನಿಮಗ್ ಹೊಡೆದ್ರು ಹೊಡೆದ, ಹಾ? ನನಗ್ ಮಾತ್ರ ಹೊಡೆಯಂಗಿಲ್ಲ. ಯಾಕೆ? ಹಂಗ ಕರ್ದು ಮುತ್ತು ಕೊಡ್ತಾನ. ಹೌದಾ? ಹಂಗೆ ಕರೆದು ಮುತ್ತು ಕೊಟ್ಬಿಡ್ತಾನೆ. ಏನು ಬರ್ಗೆಟ್ ನಿಂತುಬಿಟ್ಟಾನ ಅವನು, ಮುತ್ತು ಕೊಡ್ದ. ಅದೆಲ್ಲ ಬಿಡು, ಉಪ್ಪಿಟ್ಟಿಗೆ ನೆಂಚ್ಕೊಳಕ್ಕೆ ಏನು ಮಾಡಿಯಾ? ಉಪ್ಪಿಟ್ಟಿಗೆ ನೆಂಚ್ಕೊಳಕ ಹಾಂ 3 ಥರ ಚಟ್ನಿ ಮಾಡೀನಿ. ಹೆಂಗೆ ಸರ್? ನಾನು ಹೆಂಡತಿ ಬರೀ ಉಪ್ಪಿಟ್ಟಿಗೆ 3 ಥರ ಚಟ್ನಿ ಮಾಡೋಳೆ. ನಿಮ್ಮ ಹೆಂಡತಿ ಹೆಂಗೆ ಮಾಡ್ತಾಳೆ ಸರ್? ಇಲ್ಲ, ಊಟಕ್ಕೆ ಹಾಕ್ತಾಳೆ ಇಲ್ಲ, ಯಾರಿಗೂ ಗೊತ್ತು ಸರ್. ಎದ್ರಿಗೆ ಇಡಬೇಕು ಸರ್. ಗಂಡ ಬಂದ ತಕ್ಷಣ ಹೆಂಡತಿ ಗಾಟ 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 ನಡಗಬೇಕು. ಈಗ ನೋಡಿ ಹೆಂಗಂತ ತೋರಿಸ್ತೀನಿ. ಏಯ್ ಕಟ 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 ಕಟ. ಏಯ್, ಆ 3 ಥರ ಚಟ್ನಿ ಅವಂತ ಸರ್ಗೆ ಹೇಳು. ಸರ್ 3 ಥರ ಚಟ್ನಿ ರೀ. ಹೇಳು. ಕೈ ಹಿಂಗ್ ಹಿಡ್ಕೋರಿ ಸರ್. ಹೇಳ್ತೀನಿ ಹಿಡ್ಕೋರಿ ಸರ್. ಹಿಡ್ಕರಿ ಹಿಡ್ಕರಿ. ಹಿಡ್ಕೋರಿ. 3 ಥರ ಚಟ್ನಿ ರೀ. ಹಾಂ ಲೆಕ್ಕ ಹಾಕ್ತೀರಾ? ಹಾಂ. ನೆನ್ನೆದು ಮೊನ್ನೆದು ಇವತ್ತಿಂದು. ಹಳಸಿದ್ದು ತಿನ್ನಿಸ್ತೀನಿ. ಯಾಕ? ಈಗಿನ ಕಾಲದಲ್ಲಿ ಗಂಡಿಗೂ ಹೆಣ್ಣಿಗೂ ಸಮಾನತೆ ಐತಿ. ಎಲ್ಲಾ ಕೆಲಸ ನಾವೇ ಮಾಡ್ಬೇಕೇನು? ಬೆಳಗ್ಗೆ ಎದ್ದು ಜಳಕ ಮಾಡಿ ಅಂಗ್ಳ ಸಾರಿಸಿ ನಿಮ್ಮ ಮಕ್ಕಳು ಅಂಡು ತೊಳೆದು ನಿಮ್ಮದು ಕೇಳು, ನಿಮ್ಮ ಅರಬಿ ಹೋಗ್ದು ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ. ಈಗಿನ ಕಾಲದಲ್ಲಿ ಗಂಡಿಗೂ ಹೆಣ್ಣಿಗೂ ಸಮಾನತೆ ಐತಿ. ಇವತ್ತು ತಿಂಡಿ ನೀವೇ ಮಾಡ್ಕೊಂಡು ತಿಂದು ಸಾಯಿರಿ. ಹೌದು ಸರ್. ಈ ಹೆಂಗಸರೆಲ್ಲ ಸೇರ್ಕೊಂಡು ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದೊಂದು ಮನೆಗೊಂದೊಂದು ಬೀದಿಗೆ ಒಂದೊಂದು ಸ್ತ್ರೀಲಂಗ ಸ್ತ್ರೀ ಸಂಘ ಅಂತ ಮಾಡ್ಕೊಂಡು ಇವ್ರು ಅಮಾಸಿಗೊಂದು ಉಣಿಮೆಗೊಂದು ರೇಷ್ಮೆ ಸೀರೆ ತೊಗೊಂಡೆ, ತಾಲೂಕು ತೊಗೊಂಡೆ, ಬೆಂಡೋಲಿ ತೊಗೊಂಡೆ, ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕಾಗ್ಲಾರ್ದ ನಮ್ಮಂಥ ಗಂಡಸರ ಜೀವನ ಹಾಳಾಗೋಯ್ತು ಅಣ್ಣ. ಈ ಕೇಕೆ ಹೊಡಿತಾವಲ್ಲ ಎಲ್ಲ ಬಡ್ಡಿ ಸಾಲದ ಗಿರಾಕಿ ನೋಡು. ಅಲ್ಲ ಇಷ್ಟ ಅಂತಿರಲ್ಲ. ಆಯ್ತು, ನೀವೇ ತಿಂಡಿ ತಿನ್ಕೊಂಡು ಮಾಡ್ಕೊಂಡು ಸಾಯ್ರಿ. ಮದುವೆ ಆಗಿ 6 ವರ್ಷ ಆತು. 6 ವರ್ಷ ಆಯ್ತು. ನನಗೂ ಕೂಸ್ಬೇಕು ಅನ್ಸಂಗಿಲ್ಲ. ಅದಕ್ಕೆ ನಾ ಏನು ಮಾಡ್ಲಿ? ಏನು ಮಾಡ್ತಿ? ಮಕ್ಕಳ ಮನೆ ಕರಿ ನಾಯಿ ಪುತ್ತು 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 30-40 ಹಾಕ್ಬಿಡ್ತು. ನಿನ್ನ ಹೆಣ ಎತ್ಲಿ, ನನ್ನ ಹೊಟ್ಟೆ ಕೂಸಿರ್ಲಿ, ಒಂದು ಹುಳನೂ ಹುಟ್ಟಿಲ್ಲ. ನನಗಿಂತ ಸಂಕಟ ಜಾಸ್ತಿ ನಿನಗಾಗತ್ತೆ. ರಾಗಿಣಿ, ಅದಕ್ಕೆ ತಲೆ ಕೆಡ್ಸ್ಕಂತಿ. ಇವತ್ತು ರಾತ್ರಿ ಬರ್ಬೇಕಾದ್ರೆ 1 ಲೀಟ್ರ್ ಹಾಲು ತರ್ತೀನಿ, ಅರ್ಧ ಕೆಜಿ ಬೆಲ್ಲ ತರ್ತೀನಿ. ಬೆಳಿಗ್ಗೆವರೆಗೂ ಹಾಲು ಕುಡಿತಾ ತುಣುಕ್ ಬೆಲ್ಲ ತಿನ್ನ. ಬೆಳಿಗ್ಗೆ ಎದ್ದ ತಕ್ಷಣ 1 ಹುಳಕ್ಕೆ 100 ಹುಳ ಪುತ್ತು 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 ಅಂತ ಬೀಳ್ತಾವ. ಮಂದಿ ಮುಂದೆ ನನ್ನ ಅಸಹ್ಯ ಮಾಡ್ತಿ. ನಾ ಬರಂಗಿಲ್ಲ, ನಾನು ಹೋಗ್ತೇನೆ. ಚಿನ್ನ, ನಾನು ಒಂಟಿ ಮಾಡಿ ಹೋಗ್ಬೇಡ ಕಣೆ ಚಿನ್ನ. ಲೇ ರಾಗಿಣಿ, ಎಷ್ಟು ಖುಷಿ ಪಟ್ಟಿದ್ನೋ ಮರ. ನಾನು ಹೋದೆ ಅಂತ ಖುಷಿ ಪಟ್ಟಿದ್ದೆ. ಇಲ್ಲ, ಕಾಮಿಡಿ ಮಾಡಿ. ಹೆಣ ಎತ್ಲಿ, ನನಗೆ ಬರಬಾರ್ದು ಬರ್ಲಿ, ನೀನು ಹೋಗುದು ಹುಗ್ಗಿ ಉಣ್ಲಿ, ನಿನ್ನ ಕಾಲಿ ಕರಿನಾಗರ ಹಾವು ಕಡೀಲಿ. ಸುಮ್ಮನೆ ಹೊಡೆದಂದ್ರೆ 30 ಕಲ್ಲು ಮುದ್ರೋಗ್ಬಿಡ್ಬೇಕು. ಇದು ಯಾವ್ದ ಇದು ಹಿಡ್ಕ ಬಂದಿದ್ದಾರೆ? ಅಣ್ಣ, ಯಾರೋ ಗಂಡಸರು ಸಮಾಧಾನ ಮಾಡಿ ಬರ್ರೋ. ನೀ ಏನದಿ? ಏಯ್, ನಾನೇ. ನೀ ಮಾಡ್ತೀಯ ಅಣ್ಣ? ಅಲ್ಲೇ ನಿಮ್ದು ಎಲ್ಲರ ಕುಂತೂರತ್ತು ಹೋಗಿ ಮಾಡೋಣ ನಮ್ಮದು ನಾವು ಮಾಡ್ಕೋತೇವೆ ನೋಡೀಗ. ಚಿನ್ನ, ಬೆಲ್ಲ ಕೊಡ್ತೀನಿ ಬಾ. ಬರಂಗಿಲ್ಲ ನಡಿ. ಚಾಕ್ಲೇಟ್ ಕೊಡ್ತೀನಿ ಬಾ. ಬರಂಗಿಲ್ಲ. ಇದು ಹಂಗೆಲ್ಲ ಬರೋಗಿರಕ್ಕೆಲ್ಲ ಪಕ್ಕ ನಮ್ಮ ಉತ್ತರ ಕರ್ನಾಟಕ ಜವಾರಿ ಸ್ಟೈಲ್ ಒಳಗೆ ಕರಿಬೇಕು. ಕರಿಲೇ? ಹುಡುಗಿ ಏನ ಮಾವ? ಚುಟ್ಟು ಚುಟ್ಟು ಎಲ್ಲಿ? ಒಂದು ನಿಮಿಷ ಇವನು ಮಾರಿ ದಿಟ್ರಿಸ್ಟ್ ನೋಡ್ರಿ. ದಿ ವಿಲನ್ ಪಿಕ್ಚರ್ ನಾವು ಸುದೀಪ್ ಕಣ್ಣಂಗೆ ಕಾಣೋದಲ್ಲ. ಐ ಆಮ್ ವಿಲನ್. ಓ ಭ್ರಮೆ. ಬಿಡ್ತೀವಿ. ಹಾಗೆ ಹಳೆ ಅಜ್ಜಿಯರ್ ಎಲ್ಲಡ್ಕೆ ಚೀಲಿದ್ದಂಗಿಲ್ಲ ಇವನು ಮಾರಿ. ಇವನು ಮಾರಿಗೆ ಚುಟು ಚುಟು ಅಂತಿತ್ತಂತೆ. ಚುಟು ಚುಟು. ಅಣ್ಣ, ಕ್ಯಾಮ್ರಾಮ್ಯಾನ್ ಅಣ್ಣ, ಇಕ್ಕಿ ಮುಸುಡಿಗೆ ಒಂಚೂರು ಝೂಮ್ ಹಾಕಿ ನೋಡು ಅಣ್ಣ. ನೋಡ್ರಿ, ಇಕ್ಕಿ ಮುಸುಡಿ ಒಂಚೂರು ದಿಟ್ಟಿಸ್ ನೋಡ್ರಿ. ಅದ ಹಳೆ ಮುದುಕಿಯರ್ದು ಹರಿದೋಗಿರೋ ಕೌದಿ ಅರಿಬಿದ್ದಂಗಿಲ್ಲ. ಮದ್ವೆದ ಹೊಸ್ತ್ರಾಗ ಚಿನ್ನ ರನ್ನ ಮುತ್ತು ಬಂಗಾರ ಅಂತೀರಿ. ಮದ್ವೆ ಆಗಿ 4 ತಿಂಗಳು ಆಗ್ತಿದ್ದಂಗೆ ಕೌದಿ ಅರ್ಬಿನೂ ಹಾಕಿವಿ, ಕಾಲರ್ಸ್ ಅರ್ಬಿನೂ ಹಾಕಿವಿ. ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು, ಆಮೇಲೆ ಮಾಡೋ ಮಕ್ಕಳ ಅಲ್ಲ. ಏಯ್, ಅವ್ನು ಸ್ವಲ್ಪ ಹೌದು ಅನ್ನಕತ್ತೇನೆ. ಏನು ಹೌದು ಅಂತ ಅವಂಗ ಗೊತ್ತಿಲ್ಲ. ಅಣ್ಣ, ಯಾವ ತಗೊಂಡಿ? ಏನು ಅಲ್ಲ, ಅಷ್ಟೆಲ್ಲ ದಿಮಾಕ್ ಮಾಡ್ತಾರೆ ಸರ್ ಹೆಂಗಸರು. ನೀವೇ ಹೇಳಿ ಸರ್, ಗಂಡಸರು. ನಾವು ಗಂಡಸರು SSLC ಫೇಲ್ ಆದರೂ
ಡಾಕ್ಟರ್ ಆದರೂ ಈ 2ನೇ ಕ್ಲಾಸ್ 3ನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗಿರು ಮದುವೆ ಆಗ್ತಾವಿಲ್ಲಪ್ಪ, ಆಗ್ತಾವಿಲ್ಲ? ನೀನು ಯಾರು ಸಿಕ್ಕರೂ ಆಗ್ತೀವಿ ಒಟ್ಟು. ಅದಕ್ಕೆ ಈ ಹುಡುಗಿಯರಿಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ 4 ಸಲ ಫೇಲ್ ಆಗಿರ್ತಾರ. ಇವ್ರು ಮದುವೆ ಆಗಿ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಗೌರ್ಮೆಂಟ್ ನೌಕರಿ ಇರೋರ ಬೇಕಿಲ್ಲ. ಇಲ್ಲಿ ರೈತರ ಮಕ್ಕಳು ಹೆಣ್ಣು ಸಿಗಲಿಲ್ಲ ಅಂತ ಲಬ ಹೊಯ್ಕೊಂಡು ಸಾಯ್ಬೇಕು ಇವ್ರಿಗೆ. ಹಾಂ, ನೀವು ಯಾಕೆ ಜಾಸ್ತಿ ಓದಿರೋ ಹುಡುಗಿರ್ನ ಮದ್ವೆ ಆಗಂಗಿಲ್ಲ ಹೇಳ? ಯಾಕೆ? ನಿಮ್ಮ ಘನತೆಗೆ ಧಕ್ಕೆ ಬರ್ತಿತ್ತು ನೋಡ್ರಿ. ಅದು ನಿಮ್ಮ ತಾಳಿ ಕಟ್ಟಿದಾಗ ಬಂದಿರುತ್ತೆ. ಹೆಂಗ? ಹಾಂ, ಯಾಕಂತ ಕೇಳ್ತೀಯಲ್ಲ ಹುಡುಗಿ? ಯಾಕೆ? ಯಾಕಂತ ಸರ್ ಇನ್ನೊಂದು ವಿಷಯ ಹೇಳ್ತೀನಿ. ಹೇಳ್ರಿ. ಅತಿ ಹೆಚ್ಚು ಗಂಡಸರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಂದ್ರೆ ಸಂಸಾರದಾಗ ಯಾರು ಹೇಳ್ರಿ? ಗಂಡಸ್ರ? ಹಾಂ, ಗಂಡಸ್ರೇ. ಹೆಂಗೆ ಅಂದರೆ ಸರ್ ತಾಳಿ ಹಿಡ್ಕೊಂಡು ಒಂದು ತಾಸಾಗಿರುತ್ತೆ, ನಾಯಿಗತಿ ಹಿಂಗೆ ಕುಂತಿರ್ತೀವಿ ಸರ್. ಇವಾಗ ಬರ್ತಾಳೆ ಅವಾಗ ಬರ್ತಾಳಂತ. ಒಂದು ತಾಸು ಆದ್ಮೇಲೆ 1 kg ಮೇಕಪ್ ಮಕ್ಕಕ್ಕೆ ಬಡ್ಕೊಂಡು ಹಿಂಗೆ ಬರ್ತಾರೆ ಇವರು. ಟಂಕಣ್ಣ ಹಾಕೋಣ ಅಂತ. ಹಾಂ, 1 ತಾಸು ಮಟ ನೀವೇನು ಹಸೆ ಬಳೆ ಮೇಲೆ ಕುತ್ಕೊಂಡು ಶೇಂಗಾ ಹರಿತಿರ್ತೀರೇನು? ಮುಂದಿನ ಸಾಲ ಕೂತಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ, ಅವ್ರಿಗಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಜಾಸ್ತಿ ಮಾಡ್ಕೊಂಡು ಬರ್ತೀವಪ್ಪ. ನೀವು ಮೇಕಪ್ ಮಾಡ್ಕೊಂಡೆ ಸ್ಟೇಜ್ ಮೇಲೆ ಬರಬೇಕು, ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನಿಮ್ಮನ್ನ? ಹಾಂ, ಏಯ್ ಅಳಬೇಡ, ಸುಮ್ಮನೆ ಸುಮ್ಮನಿರ, ಅಳಬೇಡ, ಅಳಬೇಡ, ಸುಮ್ಮನಿರ ಸರ್. ಹತ್ತತ್ತಾರ್ಧ ಗಂಡಸ್ರು ಜೀವನ ಹಾಳು ಮಾಡ್ತಾರೆ ಸರ್ ಇವರು. ಇನ್ನೊಂದು ವಿಷಯ ತಿಳ್ಕೊರಿ, ಹೆಂಗಸರು ತಾಳಿ ಕಟ್ಬೇಕಾದ್ರೆ 1 ಸಲ ಅಳ್ತಾರ. ನಾವು ಗಂಡಸರು ತಾಳಿ ಕಟ್ಟರೆ ತಪ್ಪಿಗೆ ಸಾಯೋ ಮಟ್ಟ ಅಳ್ತೀವಿ ರೀ. ಇನ್ನೊಂದು ವಿಷಯ ಮದುವೆಗ ಹುಡುಗರಿಗೆ ಹೇಳ್ಬಿಡ್ತೀನಿ, ತಿಳ್ಕೊಂಬಿಡ್ರಿ. ಈ ಹುಡುಗಿಯರಪ್ಪಾರು ಇರ್ತಾರಲ್ಲ, ಹೆಣ್ಣು ಕೊಟ್ಟು ಮಾವಾರು, ಜಗತ್ತಿನೊಳಗೆ ಅತಿ ದೊಡ್ಡ ಡೌ ನನ್ನ ಮಕ್ಕಳಂದ್ರೆ ಅವ್ರ ನೋಡಿ. ಯಾಕಂದ್ರೆ ಹುಡುಗಿ ಕೈಯಾಗ ಕೊಟ್ಟು ಅಳಿ ಅಂದ್ರೆ ನನ್ನ ಮಗಳು ಹೂ ಸಾಕ್ದಂಗೆ ಸಾಕಿವ್ರಿ ಅಂತಾರೆ. ನಮ್ಮ ಮನ್ಯಾಗ ನಮ್ಮವ್ವ ನಮ್ಮ ಅಪ್ಪ ನಮ್ಮನೇನು ಹಂದಿ ಸಾಕ್ದಂಗೆ ಸಾಕಿರ್ತಾರ, ನಮ್ಮನ್ನು ಚಂದಗೆ ಸಾಕಿರ್ತಾರ. ನಮ್ಮ ಅಪ್ಪನ ಸುದ್ದಿ ಮಾತಾಡ್ಬೇಡ್ರಿ. ಇವ್ರವ್ವ ನಮ್ಮ ಅತ್ತಿ ಹಸೆ ಮಣಿದಾಗ ಡ್ರಾಮಾ ಚಾಲು. ಯವ್ವ ನೀನು ನನ್ನ ಸೊಸಿಯಲ್ಲ ಯವ್ವ, ಮಗಳು ಸಾಕ್ಯಂಡಂಗ ಸಾಕ್ಯಂತೀನ ಯವ್ವ ಶೆಟ್ ಬ್ಯಾನಿ ಬಂದಿರ್ತಿತ್ತಲ್ಲ ಹಂಗೆ ಆಡ್ತಾಳೆ. ಇವ್ರ ಅವ್ವ ಹಿಡ್ಕೊಂಡು ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡ್ರಿ. ಏನ್ ನಾಟಕ ಮಾಡ್ತಾಳ ಆಕಿ. ಅವನ ಬಗ್ಗೆ ಯಾಕ ಅಷ್ಟು ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ, ನಮ್ಮ ಅಪ್ಪ ಅಮ್ಮನಿಗೆ ಬೈತೀರಿ, ಹೊಡಿತೀರಿ. 8 ವರ್ಷ ಸಾಕಿರೋ ಅಪ್ಪನ ಬಿಟ್ಟು ಬರ್ತಾರ, ಬರ್ತಾರ ನಮ್ಮವ್ವ ನಮ್ಮಪ್ಪನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡ್ತಾರ. ಅಣ್ಣ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ, ತಿಳ್ಕೊಂಬಿಡ್ರಿ ಈಗಲೇ. ಈ ಮದುವೆ ಮನೆಯಾಗ ಅಕ್ಷತೆ ಕಾಳು ನಿಂಗೆ ಹಾರ್ಯಾರು ಹೋಗಿತಾರೆ. ಯಾಕೆ ಹೇಳು? ಯಾಕ? ಸಾಯ್ ನನ್ನ ಮಗನ ಅಂತಿರ್ತಾರೆ ಗೊತ್ತಾ? ಎಷ್ಟು ಅಸಹ್ಯ ಮಾಡ್ತಿ. ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸು ರೇಖಾ, ಅನಿತಾ, ಸುನೀತಾ, ವಿನುತಾ ಎಲ್ಲರನ್ನೂ ಬಿಟ್ಟು ಬಂದೇನಿ. ಯಪ್ಪ ಎಂತೆಂಥ ಫಿಗರ್ ಬಿಟ್ಟು ಬಂದಾಳು ಮರ್ಯ. ಎಲ್ಲರೂ ಕರ್ಕೊಂಬ, ಎಲ್ಲರೂ ಸೇರಿ ಸಂಸಾರ ಮಾಡೋಣ. ಇರೋಳು ಒಬ್ಬಳು ಮೇಂಟೈನ್ ಮಾಡಕ್ ಆಗಂಗಿಲ್ಲ ನಿನಗೆ, ಅವ್ರನ್ನೆಲ್ಲ ಕೂಡಿ ಸಂಸಾರ ಮಾಡ್ತಿ. ಎಷ್ಟು ಮಾತಾಡ್ತಾರೆ ಅಣ್ಣ. ಈ ಹೆಂಗಸ್ರು ಮಾತಾಡಬಾರ್ದು ಅಂದ್ರೆ ಗಂಡಸ್ರು ಒಂದು ಐಡಿಯಾ ಮಾಡಬೇಕು. ಏನು ಮಾಡ್ತೀರಿ? ಈ ಲಿಪ್ಸ್ಟಿಕ್ ಹಚ್ಚೋ ಜಾಗದಾಗ ಪೇಸ್ಟಿಕ್ ಹಚ್ಚಿಬಿಡ್ಬೇಕು. ಅವ್ರ ಜೀವನ ಪೂರ್ತಿ ಮಾತಾಡಿರಬಾರ್ದು. ಇನ್ನೊಂದು ವಿಷಯ, ಈ ಗೌರ್ಮೆಂಟ್ನವರು 500 ನೋಟು 1000 ನೋಟು ಬ್ಯಾನ್ ಮಾಡಿದ್ರಲ್ಲ, ಹಂಗೆ ಇದುವರೆಗೂ ನಡೆದಿರೋ ಮದುವೆನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು. ಏನು ಇಲ್ರಿ ಆ ಥರ ಆಫರ್ ಯಾವುದು ಇಲ್ರಿ. ಅನ್ನಕತ್ತನದ ಇಷ್ಟೆಲ್ಲ ಮಾತಾಡಕತ್ತೀರಂತ ಅಂದ್ರೆ ನಿಮ್ಮ ಮನಸ್ಸಿನಾಗ ಯಾವಕ್ಕೆ ಆದ್ರೂ ಅದಾಳೇನು? ಅಯ್ಯೋ ಅದೆಲ್ಲ ಒಂದಾನೊಂದು ಕಾಲದಲ್ಲಿ ಇತ್ತು. ಯಾವ ಕಾಲದಲ್ಲಿ? ಅದೆಲ್ಲ ಇವಾಗ ಯಾಕೆ ನೆನಪು ಮಾಡ್ತೀಯ ಬಿಡು. ನೆನಪು ಮಾಡ್ಬೇಕು ಹೇಳ್ರಿ. ನೀನು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳಂಗಿಲ್ಲ. ಯಾವಾಗ ನೀನು ಅಳಬಾರ್ದು. ನಾಳಂಗಿಲ್ಲ. ಯಾವಾಗ ನೀನು ಬೇಜಾರಾಗಬಾರ್ದು. ಒಟ್ಟ ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಯಾವಾಗ ನೀನು ಹೊಡಿಬಾರ್ದು. ಹೊಡೆಯಂಗಿಲ್ಲ. ಹೇಳೋ ಮರೆ. ಯಾವಾಗ ಅವಳು ನನ್ನ ಚಿನ್ನ, ಅವಳು ನನ್ನ ಬಂಗಾರ, ಅವಳು ನನ್ನ ಪ್ರೀತಿಯ. ಯಾವಾಗ ರಾ 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 ರಾಗಿಣಿ ಚಿನ್ನ, ನಿನಗಿಂತ ಮಾಸ್ಟರ್ ಪೀಸ್ನ ಆ ಬ್ರಹ್ಮ ಸೃಷ್ಟಿ ಮಾಡಕ್ಕೆ ಸಾಧ್ಯನೇ? ಇಲ್ಲಿ ಕೂತಿರೋ ಹಿರಿಯರು ಹೇಳಿಲ್ವಾ ಏನಂತ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋರ್ಗು ಅಂತ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ. ಏನಂತ? ಸರಸವೇ ಜನನ, ವೀರಸವೇ ಮರಣ, ಸಮರಸವೇ ಜೀವನ ಅಂತ. ಎಂತ ಮಾತಾಡ್ದೆ ನನ್ನ ರಾಜ. ನಂಗೂ ನಮ್ದು ನಿಮ್ದು ಎಲ್ಲ ಜಗಳ ಇದ್ದಿದ್ದೆ. ಇದೇ ಖುಷಿಯಲ್ಲಿ ಒಂದು ಹಾಡು ಹಾಕ್ಬಿಡ್ತಾನು, ಒಂದು ಡ್ಯಾನ್ಸ್ ಮಾಡ್ಬಿಡ್ತಾನು.